ರಾಜ್ಯ ರಾಜಕಾರಣದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ರಾಜ್ಯ ರಾಜಕಾರಣದ ಮಾತು ಬಂದಿದೆ. ರಾಜ್ಯ ಸರ್ಕಾರ ಹಾಗಾದ್ರೆ ಉಳಿಯುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಫಿಕ್ಸಾ ಅನ್ನೋ ಪ್ರಶ್ನೆ. ಸರ್ಕಾರ ಬೀಳುವ ಮುನ್ಸೂಚನೆ ಕೊಟ್ರ HD ಕುಮಾರಸ್ವಾಮಿ. ದಳಪತಿ ಕುಮಾರಸ್ವಾಮಿ ಸ್ಫೋಟ ಮಾತು. ಇನ್ನೊಂದು ವರ್ಷದಲ್ಲಿ ರಾಜ್ಯದಲ್ಲಿ ಬದಲಾವಣೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ಸೇವೆಗೆ ಅವಕಾಶ ಸಿಗತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಸನದ ಪ್ರಚಾರ ಸಭೆಯಲ್ಲಿ HD ಕುಮಾರಸ್ವಾಮಿ ಈ ಮಾತನ್ನ ಹೇಳಿರೋದು ರಾಜ್ಯ ರಾಜಕಾರಣದ ಬಗ್ಗೆ ಒಂದು ದಿಕ್ಕನ್ನ, ಒಂದು ಮುನ್ಸೂಚನೆಯನ್ನ ತೋರಿಸ್ತಾ ಇದೆಯಾ? ಹಾಗಾದ್ರೆ ಏನಾಗತ್ತೆ? ಹಾಗಾದ್ರೆ ಈ ಸರ್ಕಾರ ಏನಾದರೂ ಬೀಳುವಂಥ ಮುನ್ಸೂಚನೆ ಇದೆಯಾ? ಅದನ್ನ ಹೇಳ್ತಾ ಇದ್ದಾರಾ? ಯಾಕೆ ಹೀಗೆ ಹೇಳಿದ್ರು HD ಕುಮಾರಸ್ವಾಮಿ? ಇದು ಲೋಕಸಭಾ ಚುನಾವಣೆಯ ಸಂದರ್ಭ. ಲೋಕಸಮರದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಭವಿಷ್ಯದ ಬಗ್ಗೆ ಮಾತು ಯಾಕೆ ಬಂತು ಅನ್ನೋ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಎದ್ದಿದೆ. ಹಾಸನದಲ್ಲಿ ಪ್ರಚಾರ ಸಭೆಯಲ್ಲಿ HD ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ವಿಚಾರ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಇನ್ನೊಂದು ವರ್ಷದಲ್ಲಿ ರಾಜ್ಯದಲ್ಲಿ ಬದಲಾವಣೆ ಅನ್ನುವಂಥ ವಿಚಾರವನ್ನ ಕೂಡ HD ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಒಂದು ಕಡೆ ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದು ಕರ್ನಾಟಕದ ಮೇಲೆ, ಅದರಲ್ಲೂ ಹಳೆ ಕರ್ನಾಟಕದ ನಮ್ಮ ಕಾವೇರಿ ಬೇಸಿನ್ ಏನಿದೆ, ಇಲ್ಲಿ ಏನು ನಾವು ನೋವು ಅನುಭವಿಸ್ತಾ ಇದ್ದೇವೆ. ಇವತ್ತು ಬರಗಾಲ ಒಂದು ಕಡೆ, ದನಕರುಗಳಿಗೆ ಮೇವಿಲ್ಲ, ರೈತರು ಬೆಳೆದಂಥ ಬೆಳೆ ನೀರಿನ ಕೊರತೆಯಿಂದ ಹಲವಾರು ಭಾಗದಲ್ಲಿ ಕಬ್ಬು, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಗಮನಿಸ್ತಾ ಇದ್ದೇನೆ, ಕಬ್ಬು ಸಂಪೂರ್ಣವಾಗಿ ಒಣಗಿ ಬೆಂಕಿ ಇಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಬರಗಾಲವನ್ನು ಇವತ್ತೇನು ನಾವು ಈ ರೀತಿಯ ಒಂದು ಬರಗಾಲ ಕಾಣ್ತಾ ಇದ್ದೇವೆ. ಕುಡಿಯೋ ನೀರಿನ ಹಾಹಾಕಾರ, 7-8 ಸಾವಿರ ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ. ಇಲ್ಲಿ ನಮ್ಮ ಹೇಮಾವತಿ ಜಲಾಶಯದಲ್ಲಿದ್ದಂಥ ನೀರನ್ನು ಬೇರೆ ಭಾಗಕ್ಕೆ ಬಿಡ್ಲಿಕ್ಕೆ ಹೋದಾಗ ಸ್ವಲ್ಪ ಪ್ರತಿಭಟನೆ ನಡೆಸಿದಂಥದ್ದು ನಮ್ಮ ಶಾಸಕರುಗಳು ಮಾಡಿರೋದು ಗಮನಿಸಿದ್ದೇನೆ. ನಮ್ಮ ಶಾಸಕರು ಬೇರೆ ಜಿಲ್ಲೆಗೆ ನೀರು ಕೊಡಬೇಡಿ ಅಂತ ಹೇಳಿಲ್ಲ, ಅಲ್ಲಿಗೆ ಏನು ಕೊಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ನಮ್ಮ ದನಕರುಗಳಿಗೆ, ನಮ್ಮ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಸಹಕಾರ ಕೊಡಿ ಅಂತ ಸರ್ಕಾರದ ಗಮನ ಸೆಳೆದಂಥದ್ದು ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಇದೆಲ್ಲ ಒಂದು ಭಾಗ. ಇವತ್ತು ನೀರಾವರಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಿಂತೋಗಿದ್ದಾವೆ. ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಬೇಕು. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ. ನಾನು ಅಭಿವೃದ್ಧಿಯನ್ನು ಹಿಂದಿನ ದಿನಗಳಲ್ಲಿ ಮಾಡಿದಂಥದ್ದು 2006, 2007 20 ತಿಂಗಳು ನಾನು ಮುಖ್ಯಮಂತ್ರಿ. ನಮ್ಮ ಪ್ರತಿನಿಧಿ ಖುಷ್ವಂತ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಖುಷ್ವಂತ್, ಯಾವ ಕಾಂಟೆಕ್ಸ್ಟ್ ಅಲ್ಲಿ ರಾಜ್ಯ ಸರ್ಕಾರದ ವಿಚಾರನ ಹೇಳಿದ್ರು? ಅವರು ರಾಜ್ಯ ರಾಜಕಾರಣದ ಬಗ್ಗೆ ಆಡಿದ ಮಾತುಗಳ ಒಟ್ಟು ಅರ್ಥ ಏನಿತ್ತು? ಶ್ರೀಲಕ್ಷ್ಮಿ, ಇವತ್ತು ಅರಕಲಗೂಡು ಮೈತ್ರಿ ಪಕ್ಷದ ಒಂದು ಪ್ರಚಾರದ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಂಥದ್ದು. ಈ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಏನು ಈ ಚುನಾವಣೆಯಲ್ಲಿ ಒಂದು ವೇಳೆ ಏನು ಕುಮಾರಸ್ವಾಮಿ ಅವರು ಆರಿಸಿ ಹೋದರೆ ತಾವು ಮಂತ್ರಿ ಆಗ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ನಾನು ಕಳೆದ ಬಾರಿ ಯಾವಾಗ CM ಆದೆ 30 ಸೀಟುಗಳನ್ನು ಹೊಂದಿ, ಆಗ ಕೂಡ ಜನ ನನ್ನನ್ನು CM ಅಂತ ಕೂಗ್ತಾ ಇದ್ರು. ಆಗ ಜನರ ಆಶೀರ್ವಾದದಿಂದ ಅದೇ ಹಾಗೆ ಈಗಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದರೆ ಇನ್ನು ಒಂದು ವರ್ಷದಲ್ಲಿ ಯಾವುದೇ ಥರದಲ್ಲಿ ರಾಜ್ಯದಲ್ಲಿ ಬದಲಾವಣೆಗಳಾಗ್ಬೋದು. ಜೊತೆಗೆ ನಿಮ್ಮಂಥ ಆಶೀರ್ವಾದ ಪಡೆದ ಮಕ್ಕಳು ಮುಂದೆ ಅಧಿಕಾರಕ್ಕೆ ಬರ್ಬೋದು ಅನ್ನುವಂತಹ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದರು. ಅದಕ್ಕೆ ಇದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ನಾವು ಅವರಿಗೆ ಮಾಡಿದಾಗ, ಈಗಾಗಲೇ BJP ನಾಯಕರು, ಕೇಂದ್ರ ನಾಯಕರು ಈ ಮಾತನ್ನು ಆಡ್ತಿದ್ದಾರೆ, ಹೋಗಿ ನೀವು ಅವರನ್ನು ಕೇಳಿ, ರಾಜಕೀಯ ಯಾವತ್ತು ನಿಂತ ನೀರಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ರಾಜ್ಯ ರಾಜಕೀಯವು ಕೂಡ ಅವಲಂಬಿತ ಆಗಿದೆ ಅನ್ನುವಂಥದ್ದು ಈಗೆಲ್ಲರೂ ಹೇಳ್ತಿರುವಂತೆ ಸ್ಪಷ್ಟವಾಗಿದೆ. ಒಂದು ವೇಳೆ BJP ಹೆಚ್ಚಿನ ಸ್ಥಾನಗಳನ್ನೇನಾದ್ರು ಗೆದ್ದು ಅಥವಾ ಜೊತೆಗೆ ಕುಮಾರಸ್ವಾಮಿ ಮತ್ತು JDS ನಾಯಕರು ಎಲ್ಲರೂ ಕೂಡ ಗೆದ್ದರೆ ಈಗ ಸರ್ಕಾರಕ್ಕೆ ಕಂಟಕ ತಪ್ಪಿದ್ದಲ್ಲ ಅನ್ನುವಂಥ ಮಾತನ್ನು ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಅನ್ನುವಂಥ ಮಾತು ಇಲ್ಲಿ ಸ್ಪಷ್ಟವಾಗಿದೆ ಅಂತ ಹೇಳ್ಬೋದಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು.
ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.